ಸಿನಿಮಾದಲ್ಲಿ ಮಾಡ್ತಾರೆ, ಟಿವಿಲಿ ಮಾಡ್ತಾರೆ ಅಥವಾ ನಾಟಕದಲ್ಲಿ ಮಾಡ್ತಾರೆ ಅಂದ್ರೆ ಇವ್ರು ಒಂಥರ ಏನೋ ಒಂಥರ ಇರ್ಬೋದು, ಇವರ ಬಿಹೇವಿಯರ್ ಒಂಥರ ಇರ್ಬೋದು, ಜನ ಒಂಥರ ಇರ್ಬೋದು. ಕಲಾವಿದ್ರು ಅಂದ್ರೆ ಮೊದ್ಲೆಲ್ಲ ಒಬ್ಬೊಬ್ರದ್ದು ಒಂದೊಂಥರ ಥಾಟ್ಸ್ ಇತ್ತು. ಹೆಣ್ಮಕ್ಳನ್ನ ಒಂಥರ ನೋಡ್ತಾ ಇದ್ರು, ಅಥವಾ ಡ್ರಾಮಾ ಮಾಡ್ತಾರೆ ಅಂದ್ರೆ ಒಂಥರ ಥಿಂಕ್ ಮಾಡ್ತಾ ಇದ್ರು. ಬಟ್ ನಾನು ಅನ್ಕೊಂಡಿರ್ಲಿಲ್ಲ, ನಾನು ಇವನ್ ಒಂದು ಚಿಕ್ಕದಾಗಿ ಕೂಡ ನಾನು ಗೆಸ್ ಮಾಡಿರ್ಲಿಲ್ಲ ನಾನು ಡ್ರಾಮಾ ಕಂಪ್ನಿಯಲ್ಲಿ ಇರೋ ಒಬ್ಬ ಕಲಾವಿದ್ರನ್ನ ಮದುವೆ ಮಾಡ್ಕೋತೀನಿ ಅಂತ. ನಾನು ಪ್ರತಿಯೊಬ್ರು ಒಂದ್ ಅಗ್ಲನ್ನ ತಿಂದ್ರು ಕೂಡ ಅದು ಈ ರಂಗಭೂಮಿ ನಮಗ್ ಕೊಟ್ಟಿರೋ ಭಿಕ್ಷೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕನಕಲಕ್ಷ್ಮಿ ಶಿರ್ಸಿ, ರಂಗಭೂಮಿ ಹಾಗೂ ಕಿರುತೆರೆ ಕಲಾವಿದೆ. ನನಗೆ ಆಟ ಆಡಿಸಿದ ಆಟಕ್ಕೆ ತಕ್ಕ ಪಾಠ ಕಲಿಸದೆ ಹೋದ್ರೆ ನಾನ್ಯಾಕ್ ನನ್ನ ಅಪ್ಪನ ಮಗಳಾಗಬೇಕು? अगर शीशे का महल तुम्हारा है तो का दिल है मेरा. एक ना एक दिन ये पत्थर उठ जाए तो तेरा शीशे का महल टुकड़े टुकड़े हो जाए. समझे सुअर के बच्चे. ನಮಸ್ಕಾರ, ನನ್ನ ಹೆಸರು ಕನಕಲಕ್ಷ್ಮಿ ಶಿರ್ಸಿ ಅಂತ. ರಂಗಭೂಮಿಯಲ್ಲಿ ನಾನು ಕನಕಲಕ್ಷ್ಮಿ ಶಿರ್ಸಿ ಅಂತಲೇ ಪರಿಚಿತಳು. ಈಗ ನಾನು ಕನಕಲಕ್ಷ್ಮಿ ಪಾಪು ಕಲ್ಲೂರಾಗಿದ್ದೀನಿ. ನನ್ನ ಜೀವನದ ಬಗ್ಗೆ ಹೇಳಬೇಕು ಅಂದರೆ, ನನ್ನ ತಂದೆ ಬಂದು ಕುಮಾರ್ ಶಿರ್ಸಿ ಅಂತ. ಅವ್ರನ್ನ ರಂಗಭೂಮಿ ಹೆಸರು ಕುಮಾರ್ ಶಿರ್ಸಿ ಅಂತ, ಅವರ ನಿಜವಾದ ಹೆಸರು ಭುಜಂಗ್ ಅಂತ. ಸೊ ಭುಜಂಗ್ ಅಂತ ಹೇಳಿದ್ರೆ ರಂಗಭೂಮಿಲಿ ಯಾರಿಗೂ ಐಡೆಂಟಿಫೈ ಮಾಡಲ್ಲ. ಕುಮಾರ್ ಶಿರ್ಸಿ ಅಂದರೆ ಕಂಡುಹಿಡಿತಾರೆ, ಓಕೆ, ಯಾಕಂದರೆ ಅವರು ಕುಮಾರ್ ಶಿರ್ಸಿ ಅವರು ಅಂತ. ಸೊ ನಾನು ಕುಮಾರ್ ಶಿರ್ಸಿ ಅವ್ರ ಮಗಳು. ನನ್ನ ತಂದೆ ಹೆಸರು ಕುಮಾರ್ ಶಿರ್ಸಿ, ತಾಯಿ ನಾಗವೇಣಿ ಅಂತ. ನನಗೊಬ್ಳು ತಂಗಿ ಇದ್ದಾರೆ, ಶುಭಲಕ್ಷ್ಮಿ ಅಂತ. ತಮ್ಮ ಇದ್ದಾರೆ, ವಿಶ್ವನಾಥ್ ಅಂತ. ಅವರು ಬಂದು ಹೌಸ್ ವೈಫ್. ಅವರು ಯಾವತ್ತೂ ರಂಗಭೂಮಿಯಲ್ಲಿ ಯಾವುದೇ ರೀತಿ ಪಾತ್ರ ಮಾಡಿಲ್ಲ. ನನ್ನ ತಂದೆ ತಾಯಿಗೆ ನಾನು ಮೊದಲನೇ ಮಗಳು. ಹೌದು, ಅಂದ್ರೆ ನನ್ನ ಹುಟ್ಟೂರು ಬಂದು ಶಿರ್ಸಿ, ಮಲ್ನಾಡು. ಈಗ ಬಿಸಿಲುನಾಡಿ. ನಾನು ಶಿರ್ಸಿಯವಳು, ಅಂದ್ರೆ ಮೂಲತಃ ಕರಾವಳಿ ಪ್ರದೇಶದವಳು. ನನ್ನ ತಂದೆಯವರು ಕೂಡ ಮೂಲತಃ ಅವರು ಕುಂದಾಪುರ ಆ ಕಡೆ ಅವರು. ಬಟ್ ಶಿರ್ಸಿಯಲ್ಲೇ ಅವರು ಹುಟ್ಟೂರು. ತಂದೆಯವರು ಹುಟ್ಟೂರು ಶಿರ್ಸಿ. ನಾನು ಹುಟ್ಟಿದ್ದು ಶಿರ್ಸಿ ಹತ್ರ ಹಳ್ಳಿಯಲ್ಲಿ. ನನ್ನ ತಾಯಿಯವರು ಅಲ್ಲಿ ಅವರೇನೆ. ಹಾಗಾಗಿ ನನ್ನ ಎಲ್ಲ ಬಾಲ್ಯ ಎಲ್ಲ ಕಳೆದಿದ್ದು ಅಲ್ಲೇನೆ. ನಿನ್ನ ಕಣ್ಣೆದ್ರಲ್ಲಿ ನಿನ್ನ ಗಂಡನ ಚಟ್ಟಕ್ಕೇರಿಸ್ತೀನಿ. ನಾನು ಪಟ್ಟದರಸನಾದ್ರೆ ನೀನೇ ಪಟ್ಟದರಸಿ, ನಮ್ಮ ಅರಮನೆಯ ದಾಸಿ. ನಾನನ್ನು ಹೇಸಿ ಇನ್ನು ತಲೆಮ್ಯಾಗಿನ ಮಾಸ ಆಲಾರದ ಕೂಸು ನೀನು. ನನ್ನ ಗಂಡನ ಬಗ್ಗೆ ನೀನೇನು ಮಗಳಿದೆಯೋ? ನನ್ನ ದೊರೆ ಸಿಂಹ ಕಣ, ಸಿಂಹ ಅಂದಾಗ ಅವರ ಒಂದು ಕೂದಲಳಿಯನ್ನ ಕೊಕ್ಕಿಸಲು ನಿನ್ನಿಂದ ಸಾಧ್ಯವಿಲ್ಲ. ಸಾಧ್ಯವಿಲ್ಲಮ್ಮ ಮಾತು ನಮ್ಮ ಮುಂದೆ ಹೇಳೋದಕ್ಕೆ ಬರಬೇಡ. ಈಗ ನಿನ್ನ ಮುಂದೆ ನಿನ್ನ ಗಂಡನ ಕಂಡು ಕೇಳ್ತೀನಿ, ಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ತೀನಿ. ನೀನೇನ ಮಾಡ್ಕೊಳ್ತೀಯ ಪ್ರೇಮ? ನಾಲಿಗೆ ಮೇಲೆ ಹಿಡ್ತಾ ಇರ್ಲಿ, ಆಡುವ ಮಾತಿನಾಗ ಎಚ್ಚರಿಕೆ ಇರ್ಲಿ. ಏನೋ ಹಿರಿಯರು ಅಂತ ಮನ್ನಣೆ ಕೊಟ್ರೆ ನಿನ್ನ ಅಹಂಕಾರದ ಅಭ್ಯಾಸದ ಕಡೆ ಎಲ್ಲಿ ಬೀಳ್ತಾ ಇದೆ. ಇದೇ ಕೊನೆ. ಇದುವರೆಗೂ ಮಾಡಿದ್ದು ತಪ್ಪಾಗಿದೆ ಅಂತ ತಾಯಿಯಲ್ಲಿ ಶರಣಾದ್ರೆ ಬದುಕುಳಿದೀಯ. ಇಲ್ಲವಾದ್ರೆ ಸತ್ತ ನಿನ್ನ ದೇಹವನ್ನ ಕುಕ್ಕಿ ತಿನ್ನೋದಕ್ಕೆ ನನ್ನ ಹಕ್ಕುಗಳು ಕೂಡ ನಾಚಿಕೆ ಪಡಬೇಕು ಅಂತ ಹೇಸಿ ಸಾವನ್ನು ನಿನಗೆ ಕೊಡಬೇಕಾಗುತ್ತೆ. ಎಚ್ಚರ. ಈ ನಿನ್ನ ಎಚ್ಚರಿಕೆಯ ಮಾತಿಗೆ ಹೆದರಿ ಬೆದರಿ ಬೆಂಡಾಗಿ ಬೆನ್ನು ತೋರಿಸಿ ಓಡಿ ಹೋಗುವ ಹೇಡಿಗಳಲ್ಲ ನಾವು. ಈ ನಿನ್ನ ಕೈಲಾಗದ ಗಂಡನೆದರೆ ನೀನು ಅಪ್ಪಿ ಮುದ್ದಾಡ್ತೀನಿ. ಅದೇನು ಮಾಡ್ಕೋತೀಯ ಮಾಡ್ಕೊಳ್ಳ. ಅತ್ತಿಗೆ ಅಂದ್ರೆ ಹೆತ್ತವನ ಸಮಾನ. ಅಂತವಳನ್ನ ಅಪ್ಪಿ ಮುದ್ದಾಡ್ತೀನಿ ಅನ್ನೋ ನಿನ್ನ ನಾಲ್ಗೆಯನ್ನು ಕತ್ತರಿಸ್ಬಿಡ್ತೀನಿ. ಗೊತ್ತು, ನೀನು ಮಾಡೇ ಮಾಡ್ತೀಯ ಅಂತ ನಿನ್ನ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರನೇ ನಿನ್ನ ಕೈಕಾಲುಗಳು ಸತ್ವ ಕಳೆದುಕೊಳ್ಳೋ ಹಾಗೆ ನೀನು ಕುಡಿಯೋ ಔಷಧಿಯಲ್ಲಿ ಮದ್ದನ್ನ ಬೆರೆಸಿದವನು ನಾನೇ. ಆಮೇಲೆ ನನ್ನ ಎಜುಕೇಶನ್ ಕೂಡ ಅಲ್ಲೇ ಆಗಿರೋದು. ನಾನು ಡಿಪ್ಲೊಮಾ ಇನ್ ಎಜುಕೇಶನ್ ಓದಿದ್ದೀನಿ ಆ್ಯಂಡ್ ಡಿಗ್ರಿನೂ ಮಾಡಿದ್ದೀನಿ.
ಸೊ ಡಬಲ್ ಡಿಗ್ರಿ ಮಾಡಿಕೊಂಡು ರಂಗಭೂಮಿಗೆ ಹೇಗೆ ನನ್ನ ಜರ್ನಿ ಆಯಿತು ಅಂತ ಒಂದು ಚಿಕ್ಕದಾಗಿ ಹೇಳ್ತೀನಿ. ನನ್ನ ತಂದೆ ಮೂಲತಃ ಕಲಾವಿದರು ಅಂದ ತಕ್ಷಣ ಇವಾಗ ಮಕ್ಕಳೆಲ್ಲ ಸಾಮಾನ್ಯವಾಗಿ ರಜಾದಲ್ಲಿ ತಂದೆಯವ್ರ ಹತ್ರ ಬರೋದು ಸಹಜ. ನನ್ನ ತಾಯಿಯವರು ಊರಲ್ಲೇ ದೊಡ್ಡಮ್ಮನ ಮನೇಲಿ ಇರಿಸ್ಕೊಂಡು ನಮ್ಮನ್ನು ಓದಿಸ್ತಾ ಇದ್ರು. ರಜಾ ಅಂತ ಬಂದಾಗ ಆಗೊಮ್ಮೆ ಈಗೊಮ್ಮೆ ನೋಡಿ 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 ಸೊ ನಾಟಕ ಅನ್ನೋದ್ರ ಕಡೆ ಸ್ವಲ್ಪ ಒಲವಿತ್ತು. ಬಟ್ ನಾಟಕ ಅಂತ ಒಲವಿರಲಿಲ್ಲ, ಕಲಾವಿದ ಆಗಬೇಕು ಅಂತ ಇತ್ತು. ಮುಂಚಿಂದನೂ ನನ್ಗೆ ಯಾರಾದರೂ ನಿನ್ನ ಗುರಿ ಏನು ಅಂತ ಕೇಳಿದ್ರೆ ಒಂದು ಡಾಕ್ಟರ್ ಆಗಬೇಕು ಇಲ್ಲ ಆ್ಯಕ್ಟರ್ ಆಗಬೇಕು ಅಂತ ಹೇಳ್ತಾ ಇದ್ದೆ. ಬಟ್ ಹಳ್ಳಿಯಲ್ಲಿ ನನ್ನ ಎಜುಕೇಷನ್ ಇದ್ದಿದ್ದರಿಂದ, ಆಮೇಲೆ ನಾನು ಕಲಾವಿದರ ಮಗಳಾಗಿದ್ದರಿಂದ ನಾನು ಓದಿನಲ್ಲಿ ಯಾವ ವೃತ್ತಿ ಕಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ನೋ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಸೊ ನನಗೆ ಅವಾಗ D.Ed ಓದಿಸಿದ್ರು. ಚೆನ್ನಾಗಿ ಓದ್ತಾ ಇದ್ದೆ. ನಂದು ಡಿಸ್ಟಿಂಕ್ಷನ್ ಇದೆ ಎಲ್ಲದರಲ್ಲೂ, ಕಾಲೇಜಲ್ಲೂ ಡಿಸ್ಟಿಂಕ್ಷನ್ ಇದ್ದೀನಿ ಆ್ಯಂಡ್ ಡಿಗ್ರಿಯಲ್ಲೂ ಕೂಡ ಹಾಗೆ ತೊಗೊಂಡಿದ್ದೀನಿ ಮಾರ್ಕ್ಸ್ ಎಲ್ಲ. ಜಾಬ್ ಮಾಡಬೇಕು ಅನ್ನೋಷ್ಟರಲ್ಲಿ TET ಕಾಲ್ ಫಾರ್ಮ್ ನಿಲ್ಲಿಸ್ಬಿಟ್ರು, CET ಕಾಲ್ ಫಾರ್ಮ್ ನಿಲ್ಲಿಸ್ಬಿಟ್ರು. ಹೌದು, ನಿಲ್ಲಿಸ್ಬಿಟ್ರು. ನಾನು ಪ್ರೈವೇಟಲ್ಲಿ ಸ್ವಲ್ಪ ದಿವಸ ವರ್ಕ್ ಮಾಡಿದೆ. ಬಟ್ ಆಗಾಗ ಅಂದರೆ ಚೈಲ್ಡ್ಹುಡ್ಡಿಂದನೂ ನಾನು ರಜಾಗೆ ಬಂದಾಗೆಲ್ಲ ಚಿಕ್ಕ ಪುಟ್ಟ ಪಾತ್ರ ಮಾಡ್ತಿದ್ದೆ. ಯಾವುದೇ ರೀತಿ ಪಾತ್ರ ಆದರೂ ಒಟ್ಟಿನಲ್ಲಿ ನನಗೆ ಇಷ್ಟ, ಆ್ಯಕ್ಟಿಂಗ್ ಅಂದರೆ ಇಷ್ಟ. ಒಂದು ಸಿನಿಮಾ ನೋಡಿದ್ರೂ ಅದನ್ನ ನಾನು ಮಿರರ್ ಮುಂದೆ ಆ್ಯಕ್ಟ್ ಮಾಡಬೇಕು. ಒಂದ್ಸರಿ ಚೈಲ್ಡ್ಹುಡ್ಡಲ್ಲಿ ಹಾಗೆ ಆಯಿತು. ಇದು ಶ್ರುತಿ ಅವ್ರದ್ದು ಯಾವುದೋ ತಬ್ಬಲಿಯಾದ ತಾಯಿ ಇಲ್ಲದ ತಬ್ಬಲಿ ಸಮಥಿಂಗ್ ಏನೋ ಆ ಥರ ಒಂದು ಸಿನಿಮಾ ನೋಡಿ ಅದೇ ಥರ ಮಿರರ್ ಮುಂದೆ ನಿಂತು ಆ್ಯಕ್ಟ್ ಮಾಡ್ತಿದ್ದೆ. ನನ್ನ ಹಿಂದೆ ನಿಂತು ನನ್ನ ಫ್ಯಾಮಿಲಿಯವರೆಲ್ಲ ಅಳ್ತಾ ಇದ್ರು. ನಾನು ಅಷ್ಟು ಇನ್ವಾಲ್ವ್ ಆಗಿ ಆ್ಯಕ್ಟ್ ಮಾಡ್ತಿದ್ದೆ. ಅಂದರೆ ಅಷ್ಟಿಷ್ಟ ನನಗೆ ಆ್ಯಕ್ಟಿಂಗ್ ಅಂದರೆ. ಯಾರನ್ನಾದ್ರೂ ಒಳ್ಳೆ ಕಲಾವಿದ್ರನ್ನ ನೋಡಿದ್ರೆ ಅವ್ರನ್ನ ಇಮಿಟೇಟ್ ಅಂದರೆ ಅವರಿಂದ ಒಂದು ಒಳ್ಳೆ ಕಲೆ ಏನಾದರೂ ನಂಗೆ ಇಷ್ಟ ಆದರೆ ಅದನ್ನ ತಗೊಳ್ಳೋದು, ನಾನು ಕಲಿಯೋದು ನಂಗೆ ಇಷ್ಟ. ಸೊ ಸಿಂಗಿಂಗ್ ತಕ್ಕ ಮಟ್ಟಿಗೆ ತುಂಬ ಚೆನ್ನಾಗೇನು ಹಾಡಲ್ಲ, ಬಟ್ ಹವ್ಯಾಸ ಇದೆ. ಚಿಕ್ಕ ವಯಸ್ಸಿಂದ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದೆ. ಓದೋದು ಅಭ್ಯಾಸ ಇತ್ತು, ಚೆನ್ನಾಗಿ ಓದ್ತಾ ಇದ್ದೆ. ಜೊತೆಗೆ ಆ್ಯಕ್ಟಿಂಗ್ ಅನ್ನೋದು ತುಂಬ ಇಷ್ಟ. ನಮ್ಮಮ್ಮ ನಮ್ಮಮ್ಮ ಚಿಕ್ಕ ವಯಸ್ಸಿಂದ ನಮ್ಗೆ ಭರತನಾಟ್ಯ ಕ್ಲಾಸ್ಗೆಲ್ಲ ಕಳಿಸ್ತಾ ಇದ್ರು. ಆ ಡ್ಯಾನ್ಸಿನ ಗೀಳು, ಡ್ಯಾನ್ಸ್ ಚೆನ್ನಾಗಿ ಮಾಡೋದ್ರಿಂದ ಎಲ್ಲರೂ ಹೀರೋಯಿನ್ ಅಂತ ಕರೆಯೋರು. ಅವಾಗ ಬೇಬಿ ಶಾಂಭವಿ ಈ ಥರ ಇದೆಯಾ ಹೀರೋಯಿನ್ ಅಂತ. ಅದೇ ರೀತಿ ಚಿಕ್ಕ ವಯಸ್ಸಲ್ಲಿ ಒಂದು ಮೂವಿಗೆ ನಾನು ಆಯ್ಕೆ ಆದೆ. ಚಿಕ್ಕ ವಯಸ್ಸಲ್ಲಿ ಅಂದರೆ 6ನೇ ತರಗತಿ ಇರುವಾಗ ತಬ್ಬಲಿಯಾದ ಮಕ್ಕಳು ಅಂತ ತಾರಾ ಮೇಡಮ್ ಮತ್ತು ವಜ್ರಮುನಿಯವರು ಅದರಲ್ಲಿ ಇದ್ರು. ಆ್ಯಕ್ಟಿಂಗ್ ಮಾಡಿದ್ದೀನಿ ಚಿಕ್ಕ ವಯಸ್ಸಲ್ಲಿ. ನಾನು 5ನೇ ಕ್ಲಾಸ್ ಮುಗಿಸಿದ್ದೀನಿ ಅವಾಗ. ಐ ಥಿಂಕ್ 4 ಅಥವಾ 5 ಇರ್ಬೋದು. ಬಟ್ ಅವಾಗ ನಂದೇನು ಡೈಲಾಗ್ ಏನು ಹೇಳಿದ್ದೀನಿ, ನಾನು ಏನು ಮಾಡಿದ್ದೀನಿ ನನಗೇನೂ ನೆನಪಿಲ್ಲ. ಆ್ಯಂಡ್ ಇವಾಗ ಇದುವರೆಗೂ ನಾನು ಆ ಮೂವಿನೇ ನೋಡಿಲ್ಲ. ಬಟ್ ಅದ್ರದ್ದೊಂದು ಫೋಟೋ ಇದೆ ನಮ್ಮ ಮನೆಯಲ್ಲಿ. ಅಂದರೆ ನಾನು ಮಾಡಿದ್ದೀನಿ ಅನ್ನೋದಕ್ಕೆ ನನಗೊಂದು ಮೆಮೊರಿ ಅಷ್ಟೇ. ಸೊ ಆಮೇಲೆ ನಾನು ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ಮಾಡೋದ್ರಿಂದ ಎಲ್ಲರೂ ನನಗೆ ಹೀರೋಯಿನ್ ಅಂತ ಕರೆಯೋದ್ರಿಂದ ತಲೆಯಲ್ಲಿ ಒಂದು ಗೀಳು ಅನ್ಕೊಂಡ್ಬಿಟ್ಟಿತ್ತು. ಓಕೆ, ನಾನು ಆ್ಯಕ್ಟಿಂಗ್ ಮಾಡಬೇಕು, ನಾನು ಹೀರೋಯಿನ್ ಆಗಬೇಕು ಅಂತ. ಡ್ರಾಮಾಗೆ ಬರಬೇಕು ಅಂತೆಲ್ಲ ಯೋಚನೆ ಇರಲಿಲ್ಲ. ಬಟ್ ಡ್ರಾಮಾ ಅಂದರೆ ನನಗೊಂದು ಗೌರವ ಇದೆ. ನನಗೆ ಅಂತಲ್ಲ, ನನ್ನ ಮನೇಲಿ ನನ್ನ ತಂದೆ ತಾಯಿ, ನನ್ನ ತಮ್ಮ ತಂಗಿ ಶಶಿ ಮೂಡಿದ ನಾನು ಪ್ರತಿಯೊಬ್ರು ಒಂದು ಅಗ್ಲನ್ನ ತಿಂದರೂ ಕೂಡ ಅದು ಈ ರಂಗಭೂಮಿ ನಮಗೆ ಕೊಟ್ಟಿರೋ ಭಿಕ್ಷೆ. ನಿಮಗೆ ಗೊತ್ತಿರ್ಬೋದು, ಕಾಮಿಡಿ ಕಿಲಾಡಿಗಳು ಸೀಸನ್ 4 ಸೆಕೆಂಡ್ ರನ್ನರ್ ಅಪ್ ಆಗಿದ್ರು ಶುಭಲಕ್ಷ್ಮಿ ಯಲ್ಲಾಪುರ ಅಂತ. ಯಲ್ಲಾಪುರ ಅಂತ ಯಾಕಿದೆ ಅಂದರೆ, ನಾವು ಶಿರ್ಸಿ ಅಂತ ಹೇಳ್ತೀವಿ, ಯಲ್ಲಾಪುರ ಅಂತ ಯಾಕಿದೆ ಅಂತ ಕನ್ಫ್ಯೂಸ್ ಆಗ್ಬೋದು. ನಾವು ಹುಟ್ಟಿ ಬೆಳೆದಿದ್ದು ಓದಿದ್ದು ನಮ್ಮ ದೊಡ್ಡಮ್ಮನ ಮನೆಯಲ್ಲಿ. ನಮ್ಮ ತಂದೆಯ ಹುಟ್ಟು ಊರು ಶಿರ್ಸಿನೇ. ಶಿರ್ಸಿ ಯಲ್ಲಾಪುರ ಅಲ್ಲೇ ಒಂದು 45 ಕಿಲೋಮೀಟರ್ ದೂರ ಅಷ್ಟೇ. ಅದು ಯಲ್ಲಾಪುರ ಬೇರೆ ಶಿರ್ಸಿ ಬೇರೆ ಅಂತ ನಮಗಂತೂ ಯಾವಾಗೂ ಅನಿಸೇ ಇಲ್ಲ. ಬಟ್ ನಾವು ಜಾಸ್ತಿ ಒಡನಾಟ ಇರೋದು, ನಮ್ಮ ಅಜ್ಜನ ಮನೆ ಇರೋದು, ನಮ್ಮ ತಂದೆಯವ್ರಿಗೆ ಹುಟ್ಟು ಬೆಳೆದಿದ್ದೆಲ್ಲ ಶಿರ್ಸಿ. ಹಾಗಾಗಿ ನಾವು ಶಿರ್ಸಿ ಅಂತ ಹೇಳೋದು ಅಭ್ಯಾಸ. ಅಡ್ರೆಸ್ಸಲ್ಲಿ ಏನಕ್ಕೆ ಯಲ್ಲಾಪುರ ಅಂತ ಬಂದಿದೆ ಅಂದರೆ, ಅದು ಬಂದು ತಾಲೂಕಾ ಪ್ಲೇಸ್ ಬಂದು ಯಲ್ಲಾಪುರಕ್ಕೆ ಸೀಮಿತ ಆಗುತ್ತೆ. ಸೊ ಹಂಗಾಗಿ ಯಲ್ಲಾಪುರ ಅಂತ ಕರೀತಾರೆ. ನಾವೆಲ್ಲರೂ ಕೂಡ ಏನಕ್ಕೆ ರಂಗಭೂಮಿಗೆ ಇಷ್ಟು ವ್ಯಾಲ್ಯೂ ಕೊಡ್ತೀವಿ ಅಂದರೆ, ಇವತ್ತಿನವರೆಗೂ ನಾವೇನೇ ಅಚೀವ್ ಮಾಡಿರ್ಬೋದು, ಓದಿರ್ಬೋದು. ನಮ್ಮ ತಮ್ಮ ಇಂಜಿನಿಯರ್ ಇದ್ದಾರೆ, ಇವಾಗ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅವರು ಕೂಡ ಒಳ್ಳೆ ಸಿಂಗರು, ಒಳ್ಳೆ ಆ್ಯಕ್ಟರು, ಒಳ್ಳೆ ಸ್ಕ್ರಿಪ್ಟ್ ಬರೀತಾರೆ. ಅವರಿಗೆ ಹಾಬಿ ಇದೆ ಶಾರ್ಟ್ ಮೂವಿ ಎಲ್ಲ ಮಾಡೋದು. ಆಲ್ರೆಡಿ ಒಂದು ಮಾಡಿದ್ದಾರೆ ಅವರು, ಏನದು ಮಲ್ಲಿಕಾ ಅಂತ ಒಂದೇನೋ ಸಮಥಿಂಗ್ ಶಾರ್ಟ್ ಮೂವಿ ಮಾಡಿದೆ, ಈಗ ಸಡನ್ನಾಗಿ ನೆನಪಾಗ್ತಾ ಇಲ್ಲ, ಮಾಡಿದ್ದಾರೆ. ಅವರಿಗೂ ಕೂಡ ತುಂಬ ಇಂಟ್ರೆಸ್ಟು. ನಾವು ಏನೇ ಆಗಿದ್ರೂ ಕೂಡ ಇವತ್ತು ಅದು ರಂಗಭೂಮಿ ತಾಯಿ ನಮಗೆ ಕೊಟ್ಟಿರೋ ಭಿಕ್ಷೆ. ಹಾಗಾಗಿನೇ ನಾವು
ನಾನಿಷ್ಟು ಓದಿನೂ ಕೂಡ ಇಲ್ಲಿಗೆ ಬರೋಕ್ಕೆ ರೀಸನು ಅದೇನೆ. ನಾನೊಬ್ಬ ಕಲಾವಿದ್ರನ್ನ ಮದುವೆ ಆಗೋಕ್ಕೆ ರೀಸನು ಅದೇನೆ. ಆಗಬೇಕು ಅಂತ ಏನಿದ್ದಿದ್ದಿಲ್ಲ, ಹಣೆ ಬರದಲ್ಲಿ ಇತ್ತು ಅನ್ಸುತ್ತೆ ರಂಗಭೂಮಿಗೆ ಬರೋದು. ಐ ಥಿಂಕ್ ಇದನ್ನ ನಾನು ಎರಡು ರೀತಿ ತಗೋಬಹುದು. ಅವ್ರು ಕೇಳಿದ್ರು, ನಮ್ಮ ತಂದೆಯವ್ರು ಒಪ್ಕೊಂಡ್ರು, ಆಮೇಲೆ ನಮಗೂ ಕೂಡ ಇಷ್ಟ ಆಯ್ತು. ಮದುವೆ ಆಗಿರೋದು ಕೊಲ್ಲೂರಲ್ಲಿ, ಮೂಕಾಂಬಿಕಾ. ಇಲ್ಲ, ನಮ್ಮ ತಂದೆಯವ್ರ ಹತ್ರ ಅವ್ರು ಬಂದು ಮಾತಾಡಿದ್ಮೇಲೆ ನನ್ಗೆ ಅವರು ಇಲ್ಲ ನೋಡಿದ್ದೆ ಪರಿಚಯ ಇತ್ತು. ಅವ್ರಿಗಿಂತ ಜಾಸ್ತಿ ನನಗೆ ಅವರ ಫ್ಯಾಮಿಲಿ ಪರಿಚಯ. ಸೊ ಹಾಗಾಗಿ ಅವ್ರ ಜೊತೆ ಜಾಸ್ತಿ ಒಡನಾಟ ಇರಲಿಲ್ಲ. ಮದುವೆ ಅಂತ ಆಗಬೇಕು ಅಂದಾಗ ಅದು ಹಣೆ ಬರ ಡೆಸ್ಟಿನೇಷನ್ ಕರ್ಕೊಂಬಂತು ಅವ್ರ ಹತ್ರ ಅಷ್ಟೇ. ಅದ್ರ ಬಗ್ಗೆ ಇನ್ನೊಂದು ಎಪಿಸೋಡಲ್ಲಿ ಮಾತಾಡೋಣ. ನಾನು ಅನ್ಕೊಂಡಿರ್ಲಿಲ್ಲ. ನಾನು ಇವನ್ ಒಂದು ಚಿಕ್ಕದಾಗಿ ಕೂಡ ನಾನು ಗೆಸ್ ಮಾಡಿರ್ಲಿಲ್ಲ ನಾನು ಡ್ರಾಮಾ ಕಂಪ್ನಿಯಲ್ಲಿ ಇರೋ ಒಬ್ಬ ಕಲಾವಿದ್ರನ್ನ ಮದುವೆ ಮಾಡ್ಕೋತೀನಿ ಅಂತ. ಐ ಆಮ್ ಹ್ಯಾಪಿ. ಅನ್ಕೊಂಡಿದ್ದೆ, ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೆ ಇಲ್ಲಿ ಜನ ಜೀವನ ಹೆಂಗಿರುತ್ತೆ. ಇದು ಹೆಂಗಿದೆ ಅಂದ್ರೆ, ಒಂದ್ಸರಿ ನಾವು ರಂಗಭೂಮಿಗೆ ಬಂದ್ರೆ ಇಲ್ಲಿ ಜನರ ಪ್ರೀತಿ ಸಿಗುತ್ತೆ, ಆಮೇಲೆ ನಮ್ಗೆ ಗೌರವ ಸಿಗುತ್ತೆ. ಈಗ ಮೊದ್ಲಿನಂಗಿಲ್ಲ. ಕಲಾವಿದ್ರು ಅಂದ್ರೆ ಮೊದ್ಲೆಲ್ಲ ಒಬ್ಬೊಬ್ರದ್ದು ಒಂದೊಂಥರ ಥಾಟ್ಸ್ ಇತ್ತು. ಹೆಣ್ಮಕ್ಳನ್ನ ಒಂಥರ ನೋಡ್ತಾ ಇದ್ರು, ಅಥವಾ ಡ್ರಾಮಾ ಮಾಡ್ತಾರೆ ಅಂದ್ರೆ ಒಂಥರ ಥಿಂಕ್ ಮಾಡ್ತಾ ಇದ್ರು. ಬಟ್ ಇವಾಗ ಹಂಗಲ್ಲ, ಅಪ್ಡೇಟ್ ಆಗಿದೆ. ಜನ ಕೂಡ ತುಂಬಾ ರೆಸ್ಪಾಂಡ್ ಮಾಡ್ತಾರೆ. ಎದುರಿಸಿಲ್ಲ, ಬಟ್ ನೋಡಿದೀವಿ. ಯಾವ ರೀತಿ ಅಂದ್ರೆ, ಇವಾಗ ನಾರ್ಮಲ್ ಆಗಿ ಹೇಳ್ತಾರಲ್ಲ ನಾಟಕದವ್ರು ಅಂದ್ರೆ ಇದು ಅಂತಲ್ಲ, ಡ್ರಾಮಾ ಅಂತಲ್ಲ. ನೀವು ಕೇಳಿರ್ಬೋದು ಎಷ್ಟೋ ಕಲಾವಿದ್ರ ಇಂಟರ್ವ್ಯೂಗಳಲ್ಲಿ, ನಾವು ಸಿನಿಮಾ ಸೀರಿಯಲ್ಗಳಲ್ಲಿ ಮಾಡ್ತೀವಿ ಅಂದ್ರೆ ನಮಗೆ ಬಾಡಿಗೆ ಮನೆನೇ ಕೊಡಲ್ಲ ಅಂತ ಅಲ್ವಾ. ಸೊ ಯಾಕೆ, ಅವ್ರು ಮನುಷ್ಯರಲ್ವಾ. ಸೊ ಒಬ್ಬೊಬ್ರು ಥಾಟ್, ಸಿನಿಮಾದಲ್ಲಿ ಮಾಡ್ತಾರೆ, ಟಿವಿಲಿ ಮಾಡ್ತಾರೆ, ಅಥವಾ ನಾಟಕದಲ್ಲಿ ಮಾಡ್ತಾರೆ ಅಂದ್ರೆ ಇವ್ರು ಒಂಥರ ಇರ್ಬೋದು, ಇವರ ಬಿಹೇವಿಯರ್ ಒಂಥರ ಇರ್ಬೋದು, ಜನ ಒಂಥರ ಇರ್ಬೋದು ಅನ್ನೋ ಥಾಟ್ಸ್ ಸಾಮಾನ್ಯ ಜನರಲ್ಲಿ ಇರ್ಬೋದು. ಬಟ್ ನಾವು ಕೂಡ ನಿಮ್ಮ ಹಾಗೇನೆ ಸಾಮಾನ್ಯ ಜನರು. ನಾವು ಇದನ್ನ ಒಂದು ವೃತ್ತಿಯಾಗಿ ತಗೊಂಡು ಇದು ಬದುಕ್ತಾ ಇದ್ದೀವಿ ಹೊರತು ಬೇರೆ ಯಾವುದೇ ರೀತಿಯಾಗಿ ಇಲ್ಲಿ ಅಂದ್ರೆ ಒಬ್ರು ಅಸಹ್ಯ ಪಡುವ ರೀತಿಯಲ್ಲಿ ಇಲ್ಲಿ ಯಾವ ಕಲಾವಿದ್ರು ಬದುಕ್ತಾ ಇಲ್ಲ. ಈಗ ನಿನ್ನ ಹೆಂಡತಿ ಒಂದು ಎಕ್ಕಶ್ಚಿತ ಹೆಣ್ಣು. ಈ ಹೆಣ್ಣು ನಮ್ಮನ್ನೇನು ಮಾಡ್ಕೋತಾಳೋ. ಹೆಣ್ಣು ಕೈಲಾಗದವಳು ಎಂದು ತುಚ್ಛೀಕರಿಸಿ ಮಾತನಾಡಬೇಡವಾ ನೀಚ. ಸಪ್ತ ಲೋಕವನ್ನೇ ನಡಗಿಸಿ ಮಹಿಷಾಸುರನನ್ನೇ ಮರ್ದಿಸಿದ ಚಾಮುಂಡಿಯ ಮದುವೆ. ದೇವಾದಿ ದೇವರನ್ನೇ ಹೆದರಿಸಿ ಬೆದರಿಸಿ ಅಟ್ಟಹಾಸದಿಂದ ಬೆಂದ ಷಂಡಮಂಡಲನ್ನ ಸಂಹಾರ ಮಾಡಿದ ಭದ್ರಕಾಳಿನೂ ಒಂದು ಹೆಣ್ಣು. ಇದನ್ನ ಮರೆಯಬೇಡವೋ ಕಿರಾತಕ. ಬಂದೇ ಬರ್ತಾಳೆ. ಒಂದು ಹೆಣ್ಣಿನ ಪತಿಯ ಪ್ರಾಣವನ್ನು ಪಡಕಿದರು, ಅವಳನ್ನೇ ಅಸಹಾಯಕರನ್ನಾಗಿ ಮಾಡಿ ಹಿಂಸೆ ಕೊಡ್ತಾ ಇರೋ ನಿಮ್ಮಂತ ನೀಚರನ್ನ ಸದೆ ಪಡೆಯೋದಕ್ಕಾಗಿ ನಾನು ಪೂಜಿಸ್ತಾ ಇರೋ ಬನಶಂಕರಿ ತಾಯಿ ಬಂದೇ ಬರ್ತಾಳೆ. ಬರ್ಲಿ, ಅವಳ ಕಣ್ಣೆದರಲ್ಲಿ ನಿನ್ನ ಶೀಲ ಹಾಳು ಮಾಡಿ. ನೀ ಚಾಮುಂಡಿ, ಭದ್ರಕಾಳಿ, ರುದ್ರಕಾಳಿ ಬಾ. ಒಂದು ವೇದವತಿ ಸಾಯುವಾಗ ಬರಲಾರದ ಈ ನಿನ್ನ ತಾಯಿ ನೀನು ಕರೆದಾಕ್ಷಣ ಬರ್ತಾಳ. ಕರಿಯಲೇ ತುಂಬ ಒಳ್ಳೆ ಜೀವನ ಕಟ್ಕೊಟ್ಟಿದೆ ಎಷ್ಟೋ ಕಲಾವಿದರಿಗೆ ರಂಗಭೂಮಿ ತಾಯಿ.
ಹಾಗಾಗಿ ಎಷ್ಟೋ ಜನ ಕಲಾವಿದರು ಮಕ್ಕಳುಗಳು ಬೇರೆ ಏನೇ ಮಾಡೋ ಅವಕಾಶ ಇದ್ರೂ ಕೂಡ ಅವ್ರು ಅದನ್ನ ಬಿಟ್ಟು ರಂಗಭೂಮಿನೇ ಆಯ್ಕೆ ಮಾಡ್ಕೊಂಡು ಬಂದಿದ್ದಾರೆ. ಸೊ ಸಾಮಾನ್ಯವಾಗಿ ನೀವು ನೋಡ್ತೀರಾ, ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ತಾರೆ, ಟೀಚರ್ಸ್ ಮಕ್ಕಳು ಟೀಚರ್ ಆಗ್ತಾರೆ. ಕ್ಯಾಶುವಲ್ ಆಗಿ ಸುಮಾರು ಜನ ಅದೇ ವೇದಲ್ಲಿ ಹೋಗಿರ್ತಾರೆ, ತಂದೆ ತಾಯಿ ಹೋಗಿರೋ ವೇದಲ್ಲೇ. ಇಲ್ಲಿ ಕೂಡ ಆಲ್ಮೋಸ್ಟ್ ತುಂಬಾ ಜನ ನಿಮ್ಗೆ ಕಲಾವಿದ್ರು ಮಕ್ಕಳೇ ಸಿಗೋದು. ಹಾಗಾಗಿ ಎಲ್ಲರೂ ಇಲ್ಲಿ ಅಣ್ಣ ತಮ್ಮ ಮಾವ ಅತ್ತೆ, ಸೊ ಈ ತರ ಒಂದು ಸಂಬಂಧಗಳು ಇರುತ್ತೆ ಒಬ್ರಿಗೊಬ್ರಿಗೆ. ಇಲ್ಲಿ ಒಂದೇ ತಂದೆ ತಾಯಿ ಹೊಟ್ಟೆಲಿ ಹುಟ್ಟಲೇಬೇಕು ಅಂತೇನಿಲ್ಲ ಆ ಸಂಬಂಧ ಬರಕ್ಕೆ. ಈ ಒಂದು ಚೌಕಟ್ಟಿನೊಳಗೆ ಬದುಕ್ತಿದೀವಿ ಅಂದಾಗ ನಾವೆಲ್ಲ ಒಂದೇ. ಇಲ್ಲಿ ತುಂಬಾ ವರ್ಷಾನ್ಗಟ್ಲೆ ಒಂದೇ ಸೂರ್ನಡಿ ನಾವ್ ಇರೋದ್ರಿಂದ ಇಲ್ಲೆಲ್ಲರೂ ನೀನ್ ಯಾರೋ ನಾನು ಯಾರೋ ಅಂತ ಇರೋಕ್ ಚಾನ್ಸೇ ಇಲ್ಲ. ಇಲ್ಲಿ ಒಂದು ಬಾಂಡಿಂಗ್ ಬೆಳೆದ್ಬಿಡುತ್ತೆ. ಸೊ ಹಾಗಾಗಿ ನಾನು ರಂಗಭೂಮಿಗೆ ಯಾಕೆ ಬಂದೆ ಅಂದರೆ, ಎಜುಕೇಷನ್ ಮುಗೀತು, ಮಧ್ಯದಲ್ಲಿ ತಂದೆಯವ್ರ ಹತ್ರ ಬಂದಾಗ ಆ್ಯಕ್ಟಿಂಗ್ ಮಾಡ್ತಿದ್ದೆ. ಸಡನ್ ಆಗಿ CET ಕಾಲ್ ಫಾರ್ಮ್ ನಿಲ್ಲಿಸ್ಬಿಟ್ಟಾಗ ಏನು ಮಾಡಬೇಕು ಅಂತ ಯೋಚನೆ ಬಂತು. ಅವಾಗ ಏನು ಮಾಡಬೇಕು, ಓಕೆ ಸುಮ್ಮನೆ ಟೈಮ್ ಪಾಸ್ ಅಪ್ಪಾಜಿ ಹತ್ರ ಬಂದಾಗ ಮಾಡೋಣ ಅಂತ. ಒಬ್ರು ಅಕ್ಕ ಇದ್ರು ಸವಿತಾ ಅಂತ, ಅವರು ಬಂದು ಒಂದು ಕಡೆ ಕಮಿಟ್ಮೆಂಟ್ ಮಾಡ್ಕೊಂಡಿದ್ರು, ಒಂದು ಕಡೆ ಡ್ರಾಮಾಗೆ ಹೋಗೋದನ್ನ. ಅವ್ರಿಗೆ ಹೋಗೋಕ್ಕಾಗಲಿಲ್ಲ. ಕಾರಣ ಏನು ಅಂದರೆ, ಬಾದಾಮಿ ಪಂಚಮುಖಿ ಜಾತ್ರೆಗೆ ಅವ್ರು ಡೇಟ್ಸ್ ಕೊಟ್ಬಿಟ್ಟಿದ್ರು ಡ್ರಾಮಾ ಕಂಪ್ನಿಯವರಿಗೆ. ಅವ್ರ ಪರವಾಗಿ ನನ್ನನ್ನು ನಮ್ಮ ತಂದೆಯವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಡ್ರಾಮಾಗೆ ಕಳಿಸಿದ್ರು. ಹೀಗೆ ನನ್ನ ಡ್ರಾಮಾ ಜರ್ನಿ ಸ್ಟಾರ್ಟ್ ಆಯಿತು. ಅದಕ್ಕಿಂತ ಮುಂಚೆನೂ ನಾನು ಆ್ಯಕ್ಟ್ ಮಾಡ್ತಿದ್ದೆ, ಆದರೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಅಥವಾ ಬಂದಾಗ ಗೆಸ್ಟ್ ಆಗಿ ಆ ಥರ ಅಷ್ಟೇ. ಪರ್ಮನೆಂಟ್ ಆಗಿ ನಾನು ಆ್ಯಕ್ಟಿಂಗ್ನ ಒಂದು ವೃತ್ತಿಯಾಗಿ ತೊಗೊಂಡಿದ್ದು ಆ ಅಕ್ಕ ನನ್ನ ಕಳಿಸಿದ್ರಿಂದ. ಅಲ್ಲಿ ನನಗೊಂದು ಐಡಿಯಾ ಬಂತು, ಏನು ಅಂದರೆ, ಓಕೆ ನಾನು ಇದರಿಂದ ಇಷ್ಟು ಅರ್ನಿಂಗ್ ಮಾಡ್ಬೋದು, ದುಡಿಬೋದು, ಓಕೆ ಇನ್ನೊಂದು ದಾರಿ ಇದೆ. ಸುಮ್ಮನೆ ಖಾಲಿ ಕೂತ್ಕೊಳ್ಳೋಕ್ಕಿಂತ ಏನಾದರೂ ಒಂದು ಮಾಡೋಣ, ನಮ್ಮ ತಂದೆ ತಾಯಿಗೆ ಸಹಾಯ ಆಗುತ್ತೆ ಅಂತ. ಸೊ ಮಾಡಿದೆ, ಹೆಸರು ಬಂತು, ನೇಮ್ ಬಂತು, ಫೇಮ್ ಬಂತು, ಜನ ಪ್ರೀತಿ ಕೊಟ್ಟರು. ನನಗೆ ಗೊತ್ತಿಲ್ಲ, ನಾನು ಈ ಫೀಲ್ಡಲ್ಲಿ ವರ್ಷಾನ್ಗಟ್ಲೆ ಮುಂದುವರೆದ್ಬಿಟ್ಟೆ, ಗೊತ್ತೇ ಇಲ್ಲ. ಎಷ್ಟೋ ನನ್ನ ಫ್ರೆಂಡ್ಸ್ ಎಲ್ಲ ಕೆಲಸ ಇಲ್ಲದೆ ಕೂತ್ಕೊಂಡ್ರೆ ನಾನು ಚೆನ್ನಾಗಿ ದುಡಿತಾ ಇದ್ದೆ, ಚೆನ್ನಾಗಿ ಹೆಸರು ಮಾಡ್ತಾ ಇದ್ದೆ. ಆಮೇಲೆ ಒನ್ ಟೈಮಲ್ಲಿ ಅನಿಸ್ತು, ಓಕೆ ನಾನು ರೂಟ್ ಬಿಟ್ಟು ನಾನು ಈ ಕಡೆ ರೂಟಲ್ಲಿ ಬಂದುಬಿಟ್ಟಿದ್ದೀನಿ, ಓಕೆ ಜಾಬಿಗೆ ಟ್ರೈ ಮಾಡೋಣ ಅಂತ. ಬಟ್ ಅಷ್ಟೊತ್ತಿಗಾಗಲೇ ಡಿಲೇ ಆಗಿಬಿಟ್ಟಿತ್ತು. ನನ್ನ ಫೋಕಸ್ ಎಲ್ಲ ಯಾವ ಕೆಲಸದಲ್ಲಿ ನಾವು ಇರ್ತೀವಿ ಆ ಕೆಲಸದಲ್ಲಿ ಫೋಕಸ್ ಹೋಗುತ್ತೆ. ಆಬ್ವಿಯಸ್ಲಿ ನನ್ನ ಫೋಕಸ್ ಈ ಕಡೆ ಇತ್ತು. ಇಲ್ಲಿ ನನ್ನ ಜೀವನ ಶೈಲಿ ಅಂದರೆ ನನ್ನ ತಂದೆ ತಾಯಿಗೆ ನಾನು ಮಗಳಾಗಿ ಏನು ಮಾಡಬೇಕು, ನನ್ನ ಕರ್ತವ್ಯಗಳನ್ನ ನಿಭಾಯಿಸಿದೆ. ನನ್ನ ತಂಗಿಗೆ ಓದಿಸಿದೆ, ನನ್ನ ತಮ್ಮಂಗೆ ಓದಿಸಿದೆ, ನಾನು ನನ್ನ ಓದನ್ನ ಅಂದರೆ ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಇದನ್ನೆಲ್ಲ ಮಾಡಿಕೊಂಡು ರೆಸ್ಪಾನ್ಸಿಬಿಲಿಟಿ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನನಗೆ ಜಾಬ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಓಕೆ ಇದರನ್ನೇ ಟ್ರೈ ಮಾಡೋಣ ಅಂತ. ಅಷ್ಟೊತ್ತಿಗಾಗಲೇ ನಂಗೆ ಒಂದು ಸೀರಿಯಲ್ ಆಫರ್ ಬಂತು. ಒಂದು ಸ್ವಲ್ಪ ದಿವಸ ಸೀರಿಯಲ್ ಮಾಡಿದೆ, ಅದರಲ್ಲೂ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ. ಮತ್ತೆ ವಾಪಸ್ ರಂಗಭೂಮಿಗೆ ಬಂದೆ, ಮತ್ತೆ ಸ್ವಲ್ಪ ದಿವಸ ಮನೇಲಿ ಉಳಿದೆ, ಮತ್ತೆ ತಿರ್ಗಾ ರಂಗಭೂಮಿ ಕರ್ಕೊಂಡ್ಬಂತು. ಇವಾಗ ಇದರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ.